ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಥಮಂತು ಬಸವಣ್ಣ, ದ್ವಿತೀಯಂತು ಲಿಂಗವು, ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ. ಅಕಳಂಕ ಗುಣನಿಧಿ ಚಿದಾನಂದ ಬಸವಂಗೆ ಭಕುತನಾದೆನು ಗುರುವೇ ಯೋಗಿನಾಥ. ಮನದೊಡೆಯ ಮಹಾದೇವ ಮನವನೋಡಿಹನೆಂದು, ಮನದೊಡೆಯ ಮಹಾದೇವ ಮನವನೋಡಿಹೆನೆಂದು, ಮನುಜರ ಕೈಯಿಂದ ಒಂದೊಂದ ನುಡಿಸುವನು, ಮನುಜರ ಕೈಯಿಂದ ಒಂದೊಂದ ನುಡಿಸುವನು. ಇದಕ್ಕೆ ಕಳವಳಿಸದಿರು ಮನವೇ, ಕಾತರಿಸದಿರು ತನುವೆ. ಇದಕ್ಕೆ ಕಳವಳಿಸದಿರು ಮನವೇ, ಕಾತರಿಸದಿರು ತನುವೆ. ನಿಜವನರಿದು ನಿಶ್ಚಿಂತವಾಗಿರು ಮನವೇ, ನಿಜವನ್ನರಿದು ನಿಶ್ಚಿಂತವಾಗಿರು ಮನವೇ. ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯನಲ್ಲಿ, ಬೆಟ್ಟದ ನಿತಪರಾಧಗಳನ್ನು ಒಂದು ಬೊಟ್ಟಿನಲ್ಲಿ ತೊಡೆವನು, ಬೆಟ್ಟದ ನಿತಪರಾಧಗಳನ್ನು ಒಂದು ಬೊಟ್ಟಿನಲ್ಲಿ ತೊಡೆವನು. ಮನದೊಡೆಯ ಮಹಾದೇವ ಮನವನೋಡಿಹನೆಂದು, ಮನದೊಡೆಯ ಮಹಾದೇವ ಮನವನೋಡಿಹೆನೆಂದು, ಮನುಜರ ಕೈಯಿಂದ ಒಂದೊಂದ ನುಡಿಸುವನು, ಮನುಜರ ಕೈಯಿಂದ ಒಂದೊಂದ ನುಡಿಸುವನು, ಒಂದೊಂದ ನುಡಿಸುವನು, ಒಂದೊಂದ ನುಡಿಸುವನು. ಅಕ್ಕ ನಾಗಮ್ಮನವರು ತಮ್ಮ ಮನಸ್ಸನ್ನು ಉದ್ದೇಶಿಸಿ ಈ ಮೇಲಿನ ವಚನ ರಚಿಸಿದ್ದಾರೆ. ಜೀವನದಲ್ಲಿ ಎದುರಾಗುವ ಇಲ್ಲಸಲ್ಲದ ಅಪವಾದಗಳನ್ನು ಎದುರಿಸುವ ರೀತಿಯನ್ನು ಸಾರ್ವತ್ರಿಕವಾಗಿ ಚಿತ್ರಿಸಿದ್ದಾರೆ. ವೈಯಕ್ತಿಕ ನೆಲೆಯಲ್ಲಿ ಎರಗುವ ಘಟನೆಗಳ ಹಿಂದೆ ಸರ್ವಾಂತರಯಾಮಿ ಸರ್ವಜೀವ ರಕ್ಷಕ ಪರಶಿವನ ಪ್ರೇರಣೆಯ ಕೈವಾಡ ಇರುವುದರಿಂದ ಕಳವಳಿಸದೆ ಕಾತರಿಸದೆ ತಾಳ್ಮೆಯಿಂದ ಎದುರಿಸಬೇಕು ಎಂದು ತನ್ನ ಮನಸ್ಸಿಗೆ ಹೇಳುತ್ತಾರೆ. ಮನಕ್ಕೆ ಮನವೇ ಸಾಕ್ಷಿ ಅಲ್ಲವೇ? ಮನ ಚಂಚಲಗೊಳ್ಳುವಂತೆ ಮಹಾದೇವ ಮನುಜರ ಕೈಯಿಂದ ಒಂದೊಂದು ನುಡಿಸುವನು. ಮನಸ್ಸಿಗೆ ನೋವಾಗಬಹುದು, ಕರ್ಣಗಳಿಗೂ ಹಿತವೆನಿಸಲಾರದು. ಆದರೆ ಮನವೇ ಕಳವಳಿಸದಿರು, ಕಾತರಿಸದಿರು, ಸತ್ಯದ ಪೊರೆ ಹರಿಯಬೇಕು, ನಿಜಾಂಶ ತಿಳಿಯಬೇಕು. ಅಕ್ಕ ನಾಗಮ್ಮನವರಿಗೆ ತುಂಬ ವಿಶ್ವಾಸವಿದೆ. ಅದಕ್ಕಾಗಿ ಹೇಳುತ್ತಾರೆ, ಬೆಟ್ಟದಷ್ಟು ಅಪರಾಧಗಳಿದ್ದರೂ ಎನ್ನೊಡೆಯ ಚನ್ನ ಸಂಗಯ್ಯನು ಒಂದು ಬೊಟ್ಟಿನಲ್ಲಿ ತೊಡೆದು ಹಾಕುವನು. ಅಕ್ಕ ನಾಗಮ್ಮನವರಲ್ಲಿದ್ದುದು ಅಚಲ ವಿಶ್ವಾಸ, ದೃಢ ನಂಬಿಕೆ ನಿಜ. ಆದರೆ ತಾಳ್ಮೆಯಿಂದ ಕಾಯಬೇಕು ಎನ್ನುತ್ತಾರೆ. ಅಕ್ಕ ಮಹಾದೇವಿಯವರು ಹೇಳಿದಂತೆ, ಈ ಲೋಕದೊಳಗೆ ಹುಟ್ಟಿದ್ದ ಬಳಿಕ ಸ್ತುತಿ ನಿಂದೆಗಳು ಬಂದೊಡೆ, ಮನದಲ್ಲಿ ಕೋಪ ಮಾತಾಡದೆ ಸಮಾಧಾನಿಯಾಗಿರಬೇಕು, ಸಮಾಧಾನಿಯಾಗಿರಬೇಕು ಎಂದು ತನ್ನ ಮನಸ್ಸಿಗೆ ಮನದೊಡೆಯ ಚನ್ನಮಲ್ಲಿಕಾರ್ಜುನನಿಗೆ ಹೇಳುವಂತೆ ಇಲ್ಲಿ ಕೂಡ ಅಕ್ಕ ನಾಗಮ್ಮನವರು ಬಸವಪ್ರಿಯ ಕೂಡಲ ಚನ್ನ ಸಂಗಯ್ಯನು ಬೆಟ್ಟದಷ್ಟು ಅಪರಾಧಗಳನ್ನು ಒಂದು ಬೊಟ್ಟಿನಲ್ಲಿ ತೊಡೆವನು. ಅದಕ್ಕಾಗಿ ಕಳವಳಿಸದಿರು, ಕಾತರಿಸದಿರು ಮನವೇ ಎಂದು ಮನಸ್ಸಿಗೆ ಸಾಂತ್ವನಗೊಯ್ಯುತ್ತಿದ್ದಾರೆ. ಇತ್ತ ಬಿಜ್ಜಳ ಅರಸನು ಕಲ್ಯಾಣಕ್ಕೆ ಬಂದು ನೆಲೆಸಲು ತನ್ನೊಂದಿಗೆ ಬಸವರ್ಸ ಕುಟುಂಬದವರನ್ನು ಕರೆತರುತ್ತಾರೆ. ಜಾನಪದರು ಹೇಳುತ್ತಾರೆ, ಎಂತಹ ಪುಣ್ಯವಂತ ಬಿಜ್ಜಳ,
ಬಸವಣ್ಣನಂಥ ಪ್ರಧಾನಿ ದೊರಕ್ಯಾನೋ? ನಿಜ, ಬಸವಣ್ಣನಿಂದಾಗಿ ಬಿಜ್ಜಳನ ಘನತೆ ಗೌರವ ಹೆಚ್ಚುತ್ತಿದ್ದವು. ಕಲ್ಯಾಣ ರಾಜ್ಯದ ಆದಾಯ ವೆಚ್ಚ ಪರಾಮರ್ಶೆ ಮಾಡಿದಾಗ ಕೊಂಡಿ ಮಂಚಣ್ಣನವರ ವಂಚನೆ ಲೆಕ್ಕ ಪರಿಶೋಧನೆಯ ಮೂಲಕ ಹೊರಬೀಳುತ್ತದೆ. ಅಂತಹದೇ ಮತ್ತೊಂದು ತಿರುವು. ಒಂದು ದಿನ ರಾಜ್ಯಸಭೆಯೊಳಗೆ ಲಿಪಿಯೊಂದು ಬಂದು ಬಿತ್ತು. ಯಾರಿಂದಲೂ ಓದಲು ಸಾಧ್ಯವಾಗದೆ ಹೋದಾಗ ಬಸವಣ್ಣನವರು ದರ್ಪಣದ ಸಹಾಯದಿಂದ ಅದು ಅಚ್ಚ ಕನ್ನಡ ಲಿಪಿಯೆಂದು ಮತ್ತು ಸಿಂಹಾಸನದ ಕೆಳಗೆ ಅಪಾರ ಸಂಪತ್ತು ಇರುವುದೆಂದು ಮತ್ತು ಪ್ರಜೆಗಳ ಕಷ್ಟ ಕಾಲಕ್ಕೆ ಬಳಸಲು ತಿಳಿಸಿದ್ದನ್ನು ಹೇಳುತ್ತಾರೆ. ಸಿಂಹಾಸನದ ಕೆಳಗೆ ಸಿಕ್ಕ ಸಂಪತ್ತಿನಿಂದ ಬಿಜ್ಜಳ ಸಂಪ್ರೀತನಾದ. ಮೈಲಾರ ಬಸವಲಿಂಗ ಶರಣರು ನುಡಿದಂತೆ ಕಲಿಯುಗದೊಳು ಕಲ್ಯಾಣಪುರವರಾಧೀಶ್ವರ ಪ್ರಧಾನಿ ಹಲಬರ ಮಾಧ್ಯದಿ ಬಿದ್ದ ಲಿಖಿತವಾ ತೆಗೆದೋದಿದ ಸನ್ಮಾನಿ ಕುಲಛಲ ಮೊದಲಾದಷ್ಟ ಮದಗಳ ನೀಗಿದ ಸುಯಿದಾನಿ ನೆಲ ಜಲಾಗ್ನಿ ಮರುತಂಬರಾತ್ಮ ಷಡು ತತ್ವದ ಸುಜ್ಞಾನಿ ಎಂದು ಬಸವಣ್ಣನವರನ್ನು ಬಣ್ಣಿಸಿದ್ದಾರೆ. ಕಣ್ಣು ಕೋರೈಸುವ ಸಂಪತ್ತು ಕಣ್ಮುಂದೆ ತುಂಬಿರಲು ಬಿಜ್ಜಳ ಅರಸರು, ನಿಮ್ಮಿಂದ ಸಾಧ್ಯವಾಯಿತು ಬಸವಣ್ಣ, ನೀವೇ ಈ ಸಂಪತ್ತಿನ ಒಡೆಯರು, ಈ ಸಂಪತ್ತಿನ ಮೇಲೆ ನಿಮಗೂ ಹಕ್ಕಿದೆ ಎಂದಾಗ ಬಸವಣ್ಣನವರು ಹೇಳುತ್ತಾರೆ, ಈ ಸಂಪತ್ತು ಕಷ್ಟಪಟ್ಟು ದುಡಿದು ಗಳಿಸಿ ಉಳಿಸಿ ಮುಂದಿನ ಜನಾಂಗದ ಸದ್ಬಳಕೆಯ ಕಾರ್ಯಗಳಿಗೆ ಬಳಕೆಯಾಗಲೆಂದು ಕೂಡಿಟ್ಟಂತಹ ಸಂಪತ್ತು ಇದು. ಈ ಸಂಪತ್ತಿನ ಮೇಲೆ ನನಗಾಗಲಿ ನಿಮಗಾಗಲಿ ಹಕ್ಕಿಲ್ಲ. ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ, ಪ್ರಜೆಗಳ ಹಿತಕ್ಕಾಗಿ ಈ ಸಂಪತ್ತು ಬಳಕೆಯಾಗಲಿ ಎಂದಾಗ ಬಿಜ್ಜಳ ಅರಸರು ಎಂತಹ ವ್ಯಕ್ತಿತ್ವ, ಎಂತಹ ಔದಾರ್ಯ! ಜನಾನುರಾಗಿಯಾಗಿ ಪ್ರಜೆಗಳ ಒಳಿತನ್ನೇ ಬಯಸುವ ಇವರು ಖಂಡಿತ ತೆರವಾಗಿದ್ದ ಪ್ರಧಾನಮಂತ್ರಿ ಸ್ಥಾನಕ್ಕೆ ಯೋಗ್ಯರು ಎಂದು ಈ ವಿಷಯ ತಿಳಿಸಲು ಪದವಿಗಳ ಗೊಡವೆ ಬೇಡವೆಂದು ಬಸವರಸ ಈ ವಿಷಯ ಹೇಳಲು ಇದನ್ನು ವಿಷಯ ತಿಳಿದುಕೊಂಡಂಥ ಅಕ್ಕನಾಗಮ್ಮನವರು ಬಸವರಸರ ಬಳಿ ಬಂದು, ಬಸವರಸ, ಪ್ರಧಾನಮಂತ್ರಿ ಸ್ಥಾನವನ್ನು ಒಪ್ಪಿಕೋ. ಸಮಾಜದ ಕೆಳವರ್ಗದವರನ್ನು ಮೇಲೆತ್ತಲು, ಅವರನ್ನು ಸರ್ವರೀತಿಯಿಂದಲೂ ಸರ್ವಶಕ್ತರನ್ನಾಗಿ ಮಾಡಲು ಬಂದಂತಹ ಸದಾವಕಾಶ. ಅಧಿಕಾರದಲ್ಲಿದ್ದರೆ ನಿನ್ನ ಮಾತು ಎಲ್ಲರೂ ಗೌರವಿಸುತ್ತಾರೆ. ಹೊಸ ಮನ್ವಂತರ ಪ್ರಾರಂಭಿಸಲು ಬಂದೊದಗಿದ ಸುವರ್ಣಗಳಿಗೆ ಇದು. ಬಾಲ್ಯದಿಂದಲೂ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎಂದು ಜಾತಿ ವರ್ಗ ವರ್ಣರಹಿತ ಸಮಾಜ ಸ್ಥಾಪಿಸುವ ನಿನ್ನ ಕನಸು ನನಸಾಗುವ ಕಾಲ ಬಂದಿದೆ ಬಸವರಸ, ಒಪ್ಪಿಕೋ ಎಂದಾಗ ಸಮ್ಮತಿಸುತ್ತಾರೆ ಬಸವರಸ. ಇನ್ನು ನಾಗಮ್ಮನವರ ಬದುಕಲ್ಲಿ ಹೊಸ ತಿರು ಅಂದರೆ ಅಕ್ಕ ನಾಗಮ್ಮ ಗರ್ಭವತಿಯಾಗುತ್ತಾರೆ. ಎಲ್ಲರಿಗೂ ಸಂಭ್ರಮವೋ ಸಂಭ್ರಮ. ಬಸವಣ್ಣನವರಿಗೆ ಗೊತ್ತಿತ್ತು, ಸ್ತ್ರೀ ಶಕ್ತಿ ಪುರುಷ ಶಕ್ತಿಗಿಂತ ಕಡಿಮೆ ಏನಿಲ್ಲ. ಹೀಗಾಗಿ ಅಕ್ಕ ನಾಗಮ್ಮನವರಿಗೆ ಪ್ರಥಮವಾಗಿ ಲಿಂಗದ ಯಕ್ಷ ಮಾಡಿರುತ್ತಾರಲ್ಲವೇ, ಪರಿಣಾಮ ಅಕ್ಕ ಶಿವಯೋಗ ಸಾಧನೆಯಿಂದ ಶಿವಯೋಗಿನಿ ಎನಿಸುತ್ತಾರೆ. ಉಳಿದ ಶರಣರಿಗೂ ಶಿವಯೋಗ ಸಾಧನೆಗೆ ತೊಡಗಿಸುತ್ತಾರೆ. ಪ್ರತಿದಿನ ಗಂಗಾಂಬಿಕಾ, ನೀಲಾಂಬಿಕಾ ಅವರೊಂದಿಗೆ ಬಡವರ ಕೇರಿಗಳಿಗೆ ಹೋಗಿ ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಬದುಕಿನ ಸತ್ವವನ್ನು ತಿಳಿಸುತ್ತಾ ಮತ್ತು ಅವರೆಲ್ಲರಿಗೂ ಬಸವರಸನ ಮನೆಗೆ ಪ್ರತಿದಿನ ಬರುವಂತೆ ಮಾಡುತ್ತಾರೆ. ಬಸವರಸನ ಮನೆಯೇ ಶಿವನಿಲಯ ಎನಿಸುತ್ತದೆ. ನಾಗಮ್ಮ ಗುರುಮಾತೆ, ಶರಣಮಾತೆ ಎನಿಸುತ್ತಾರೆ. ನಾಗಮ್ಮಳಿಗೆ 8 ತಿಂಗಳು ತುಂಬಲು ಮೊಟ್ಟ ಮೊದಲಿಗೆ ಗರ್ಭಲಿಂಗ ಧಾರಣೆಯನ್ನು ಮೂಲ ತತ್ವೋಪದೇಶದೊಂದಿಗೆ ಮಾಡಲು ಸ್ತ್ರೀ ಕುಲಕ್ಕೆ ಇದೊಂದು ವಿನೂತನ ಕೊಡುಗೆ ಎನಿಸುತ್ತದೆ. ನವಮಾಸ ತುಂಬಲು ಚೆನ್ನ ಬಸವಣ್ಣನವರ ಜನನವಾಯಿತು. ಬಸವರಸ ಮಗುವನ್ನು ನೋಡಿ, ಬಿತ್ತದೆ ಬೆಳೆಯದೆ ಬೆಳೆದ ಹೆಬ್ಬಳಸಿನ ರಾಶಿ ನೋಡ, ಸುಗಂಧ ಬಂಧುರದಂತೆ ಹುಟ್ಟುತ್ತವೆ ಪರಿಮಳ ಎಂದು ಚನ್ನಬಸವಣ್ಣನವರು ಹುಟ್ಟುವಾಗಲೇ ಮಹಾಜ್ಞಾನದ ಪರಿಮಳವಾಗಿದ್ದರೆಂದು ಕೊಂಡಾಡುತ್ತಾರೆ. ಹೀಗೆ ಸಂಭ್ರಮದ ವಾತಾವರಣದಲ್ಲಿ ಅಚ್ಚರಿಗೊಳಿಸುವ ಹೊಸ ತಿರುವು, ಅದು ವಿಶ್ವ ವಿನೂತನ ಕೊಡುಗೆ. ಏನೆಂದು ನೋಡೋಣ ಮುಂದಿನ ವಾರ. ಶರಣು ಶರಣಾರ್ಥಿಗಳು, ಶರಣು ಶರಣಾರ್ಥಿಗಳು, ಶರಣು ಶರಣಾರ್ಥಿಗಳು.